ಆಲೂಗಡ್ಡೆ ರಸದಿಂದ ಬಿಳಿ ಕೂದಲನ್ನು ಕಪ್ಪು ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಹಾಗಿದ್ರೆ ಈ ರೀತಿ ಸುಂದರವಾದ ಜಡೆ, ಕಪ್ಪಾಗಿರುವ ಈ ಹೊಳಿತಾ ಇರುವ ಜಡೆನ ಈ ಥರ ಕೂದಲನ್ನು ನೀವು ಮಾಡಬೇಕಂದ್ರೆ ಇವತ್ತು ತೋರಿಸಿರುವ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳಿ. ಸುಂದರವಾದ ಕೇಶಕಾಂತಿಯನ್ನು ನೀವು ಪಡ್ಕೊಳ್ಬೋದು. ಇದಕ್ಕೆ 2 ಆಲೂಗಡ್ಡೆ ಬೇಕಾಗುತ್ತೆ. ಆಲೂಗಡ್ಡೆಯ ಮುಖಕ್ಕೆ ಒಂದು ಟಿಪ್ಸ್. ಇಲ್ಲಿ ಇದಕ್ಕೆ 1 ಆಲೂಗಡ್ಡೆ ಬೇಕಾಗುತ್ತೆ. ಇದು ದಿಢೀರಾಗಿ ಮುಖ ಡಲ್ಲಾಗಿ ಕಾಣಿಸ್ತಾ ಇದ್ದರೆ ತಕ್ಷಣದಲ್ಲಿ ಗ್ಲೋ ಕಾಣಿಸುತ್ತೆ. 1 ಆಲೂಗಡ್ಡೆ ಅಂದರೆ ಅರ್ಧ ಭಾಗ ಆಲೂಗಡ್ಡೆ ಬೇಕಾಗುತ್ತೆ. ಕಟ್ ಮಾಡಿದ ತಕ್ಷಣ ಈ ರೀತಿ ಗೆರೆ ಹಾಕ್ಕೊಂಡು ಸ್ವಲ್ಪ ರಸ ಬರ್ತಾ ಇರುತ್ತೆ. ಅದ್ರ ಜೊತೆಗೆ 1 ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ, 1/4 ಚಮಚದಷ್ಟು ಕಾರ್ನ್ಫ್ಲವರನ್ನು ಹಾಕಿ ಇದಕ್ಕೆ 2 ರಿಂದ 3 ಡ್ರಾಪ್ಸಷ್ಟು ನಿಂಬೆ ಹಣ್ಣಿನ ರಸ ಹಾಕಿ ಅದ್ರ ಮೇಲೇ ಈ ರೀತಿ ಕಲಸಿ ತಕ್ಷಣದಲ್ಲಿ ನೀವು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸುಂದರವಾದ ಗ್ಲೋ ಕಾಣೋದ್ರ ಜೊತೆಗೆ ವೈಟ್ ಕೂಡ ಕಾಣಿಸ್ಬೋದು. ನೀವು ಕೈ ಕಾಲಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಈ ಒಂದು ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲೂಗಡ್ಡೆಯ ರಸದಿಂದ ಕೂದಲು ತುಂಬ ಸುಂದರವಾಗಿ ಹೊಳೆಯುತ್ತಾ ಇರುತ್ತೆ ಮತ್ತು ಬಿಳಿ ಕೂದಲು ಜಾಸ್ತಿ ಆಗೋದನ್ನು ತಡೆಗಟ್ಬೋದು. ಇಲ್ಲಿ ಒಂದು ಪ್ಯಾಕ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಆಲೂಗಡ್ಡೆ ಬೇಕಾಗುತ್ತೆ. 2 ಆಲೂಗಡ್ಡೆನ ಈ ರೀತಿ ತುರಿದು ತೊಗೋಬೇಕು. ನೀವು ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಅದರ ರಸ ಕೂಡ ತೊಗೋಬೋದು. ನನಗಿಲ್ಲಿ ಅರ್ಧ ಬೌಲ್ ರಸ ಬೇಕಾಗುತ್ತೆ, ಹಾಗಾಗಿ ನಾನು ತುರಿದು ತೊಗೊಂಡಿದ್ದೀನಿ. ಈ ತುರಿನೂ ಕೂಡ ನೀವು ವೇಸ್ಟ್ ಮಾಡೋ ಹಾಗಿಲ್ಲ, ಯಾವುದಾದ್ರು ಸ್ನ್ಯಾಕ್ಸ್ ಜೊತೆಗೆ ಬಳಸ್ಬೋದು. ತುಂಬ ಫ್ರೆಶ್ ಆಗಿರುವ ತುರಿ, ಆಲೂಗಡ್ಡೆ ತುರಿ ಎತ್ತಿಟ್ಕೊಂಡ್ರೆ ಏನಾದರೂ ನಾನು ಸ್ನ್ಯಾಕ್ಸ್ ಮಾಡುವಾಗ ಅಥವಾ ಚಪಾತಿ ಹಿಟ್ಟು ಕಲಿಸುವಾಗ ಹಾಕಿ ನಾನು ಇದನ್ನು ಬಳಸ್ಕೊತೀನಿ. ಅದು ಕೂಡ ವೇಸ್ಟ್ ಆಗೋದಿಲ್ಲ. ಇದರ ರಸ ಮಾತ್ರ ನಾನು ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಬೌಲ್ ಆಗುವಷ್ಟು ರಸ ಬಂದಿದೆ. ಇಷ್ಟು ರಸ ಆದರೆ ಸಾಕಾಗುತ್ತೆ. ನಾನು 1 ಟೈಮ್ ಪ್ಯಾಕಿಗೆ ಅಷ್ಟೇ ನಾನು ಬಳಸ್ತಾ ಇರೋದಿಲ್ಲಿ. ಜಾಸ್ತಿ ಬೇಕಂದರೆ ಆಲೂಗಡ್ಡೆನ ರುಬ್ಬಿ ನೀವು ರಸನ ತಗೋಬೋದು. ಈಗ ಇಲ್ಲಿ ಒಂದು ಬೌಲಿಗೆ ಈ ಆಲೂಗಡ್ಡೆ ರಸವನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ರೋಸ್ ವಾಟರನ್ನು ಹಾಕ್ತಾಯಿದ್ದೀನಿ 1 ಚಮಚದಷ್ಟು. ಒಂದು ಒಳ್ಳೆ ಕ್ವಾಲಿಟಿದು ರೋಸ್ ವಾಟರನ್ನು ತಗೊಳ್ಳಿ. ಇದ್ರ ಜೊತೆಗೆ ಪತಾಂಜಲಿಯವರ ಅಲೋವೆರಾ ಜೆಲ್ 1 ಚಮಚ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಫ್ರೆಶ್ ಆಗಿರುವ ಜೆಲ್ಲನ್ನು ಹಾಕೋಬೋದು. ಒಬ್ಬೊಬ್ಬರಿಗೆ ಆ ಫ್ರೆಶ್ ಹಾಕೋದ್ರಿಂದ ಈಚಿಂಗ್ ಬರುತ್ತೆ, ಹಾಗಾಗಿ ಇದನ್ನು ನೀವು ಬಳಸ್ಬೋದು. ಇದ್ರ ಜೊತೆಗೆ ನೆಲ್ಲಿಕಾಯಿ ಪೌಡರನ್ನು ಒಂದು 50 ಗ್ರಾಮ್ ಪೌಡರನ್ನು ಫುಲ್ ಪ್ಯಾಕೆಟ್ ಹಾಕಿದ್ದೀನಿ. ನೀವು ಬೇಕಿದ್ರೆ ನೆಲ್ಲಿಕಾಯಿಯನ್ನು ಒಣಗಿಸಿ ರೆಡಿ ಮಾಡಿರುವ ಪೌಡ್ರನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ರೆಡಿಮೇಡ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿದು ತಂದು ಹಾಕೋಬೋದು. 50 ಗ್ರಾಮ್ ಹಾಕಿದ್ದೀನಿ. ಹಾಕಿದನ್ನು ಒಂದು ರೌಂಡ್ ಚೆನ್ನಾಗಿ ಈ ರೀತಿ ನೋಡಿ ಪೇಸ್ಟ್ ಥರ ರೆಡಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೀಗ ಕಬ್ಬಿಣದ ಬಾಣಲೆ ಅಥವಾ ಕಬ್ಬಿಣದ ಹಂಚು ಪಾತ್ರೆ ಏನಾದರೂ ಇತ್ತಂದರೆ ಅದರಲ್ಲೇ ಇದನ್ನು ಹಾಕಿಡಬೇಕು. ಯಾಕಂದರೆ ಕಬ್ಬಿಣದ ಅಂಶದಲ್ಲಿ ನಾವು ಇದನ್ನು ಕಲಸಿಡೋದ್ರಿಂದ ಅದು ಒಂದು ಕಲ್ಲರಿಗೆ ಬರುತ್ತೆ. ಹಾಗಾಗಿ ಇದನ್ನು ಒಂದು ನೈಟ್ ಇಡಬೇಕಾಗುತ್ತೆ. ತಕ್ಷಣದಲ್ಲಿ ಹಚ್ಚೋಕ್ಕಾಗೋದಿಲ್ಲ. ಒಂದು 2 ಅವರ್ 3 ಅವರ್ ಬಿಟ್ಟರೂ ಕೂಡ ಅದೊಂದು ಕಪ್ಪು ಕಲರ್ ಬರುತ್ತೆ. ಅಲ್ಲಿವರೆಗೂ ನಾವು ರೆಡಿ ಮಾಡಬೇಕು. ಈಗ ನೋಡಿ, ಕಲಸಿ 10 ನಿಮಿಷ ಎತ್ತಿಟ್ಟಿದೆ. ಈಗ ಇದಕ್ಕೆ ನಿಂಬೆಹಣ್ಣು ಬೇಕಾಗುತ್ತೆ. 1 ನಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕೋದ್ರಿಂದ ಕಲ್ಲರದು ಕಪ್ಪು ಕಲರ್ ಬರುತ್ತೆ. ಈ ಪೇಸ್ಟ್ ಕಪ್ಪು ಕಲರ್ಗೆ ಬರುತ್ತೆ ನೋಡಿ. ಇವಾಗ 1 ಫುಲ್ ನಿಂಬೆಹಣ್ಣಿನ ರಸ ಸಾಕಾಗುತ್ತೆ. ಇದ್ರ ಜೊತೆಗೆ ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಹಾಗೆ ಈ ಒಂದು ತವದಲ್ಲೇ ಕಬ್ಬಿಣದ ಕಡಾಯಿಯಲ್ಲೇ ಅದು ಪೇಸ್ಟ್ ಇರಬೇಕು. ಹಾಗೆ ಬಿಟ್ಟಾಗ ಅದು ಒಂದು ಸ್ವಲ್ಪ ಕಪ್ ಕಲರ್ಗೆ ಬರುತ್ತೆ. ಅಲ್ಲಿವರೆಗೂ ನಾವು ವೇಟ್ ಮಾಡಿ, ಅಂದರೆ ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ 1 ದಿನ ಬೇಕಾಗುತ್ತೆ. ರಾತ್ರಿ ರೆಡಿ ಮಾಡಿ ಬೆಳಗ್ಗೆ ನೀವು ಈ ಪ್ಯಾಕನ್ನು ಹಾಕ್ಬೋದು. ಈಗ ಇದು ರೆಡಿ ಆಯಿತು. ಇದನ್ನು ನೈಟ್ ಫುಲ್ ಹಾಗೆ ಬಿಟ್ಬಿಡೋಣ. ಈಗ ನೋಡಿ, ನಾವು ನೈಟ್ ಫುಲ್ ಬಿಟ್ಟಿರುವ ಈ ಒಂದು ಪ್ಯಾಕ್ ರೆಡಿಯಾಗಿದೆ. ಈಗ ನೀವು ತಲೆಗೆ ಹಚ್ಬೋದು. ನೋಡಿ, ಇವಾಗ ಕಪ್ಪು ಕಲರ್ಗೆ ಬಂದಿದೆ. ಇದು ಆಲೂಗಡ್ಡೆ ರಸ ಮತ್ತು ನೆಲ್ಲಿಕಾಯಿ ಪೌಡರ್ ಜೊತೆಗೆ ಮಿಕ್ಸ್ ಆಗಿರುವ ಈ ಹೇರ್ ಪ್ಯಾಕ್ ರೆಡಿಯಾಗಿದೆ. ಈ ಹೇರ್ ಪ್ಯಾಕನ್ನು ಹಾಕೋದ್ರಿಂದ ನಿಮಗೆ ಕೂದಲು ಬಿಳಿ ಆಗೋದನ್ನು ತಡೆಗಟ್ಟುತ್ತೆ, ತಲೆ ಹೊಟ್ಟಿನ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ, ಮತ್ತು ನವೆ ಆಗ್ತಾ ಇರುತ್ತೆ ಕೆಲವ್ರ ತಲೆಗೆ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗೆ ಕೂದಲು ಕೂಡ ಕಪ್ಪಾಗಿ ತಂಪಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನೀವು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಹೇರ್ ಪ್ಯಾಕನ್ನು ಹಾಕಿ
ಸ್ವಲ್ಪ ಹೊತ್ತು ಬಿಟ್ಟು ನಂತರ ತಲೆ ವಾಶ್ ಮಾಡೋದ್ರಿಂದ ತುಂಬ ಸುಂದರವಾದ ಕೂದಲನ್ನು ನೀವು ನೋಡ್ಬೋದು. ಹೊಳಿತಾ ಇರುತ್ತೆ ಕೂದಲು ಈ ಪ್ಯಾಕ್ ಹಾಕಿದ್ರಿಂದ, ಯಾಕಂದರೆ ನ್ಯಾಚುರಲ್ ಆಗಿರುತ್ತೆ. ಯಾವ ಕೆಮಿಕಲ್ ಫ್ರೀ ಆಗಿರುವ ನಾವೇ ಮಾಡಿರುವ ಈ ಒಂದು ನ್ಯಾಚುರಲ್ ಆಗಿರುವ ಹೇರ್ ಪ್ಯಾಕನ್ನು ಮನೆಯಲ್ಲಿ ತಯಾರು ಮಾಡಿಕೊಂಡು ವಾರಕ್ಕೆ ಒಂದು ಸಲ ಅಥವಾ 2 ವಾರಕ್ಕೆ ಒಂದು ಸಲ ಹಾಕ್ಕೊಳ್ತಾ ಇದ್ದರೆ ಕೂದಲನ್ನು ತುಂಬ ಚೆನ್ನಾಗಿ ನೀವು ಬೆಳೆಸ್ಕೊಳ್ಬೋದು ಮತ್ತು ಸುಂದರವಾಗಿ ಹೊಳಿತಾ ಇರುತ್ತೆ ಕೂದಲು. ಈ ನೆಲ್ಲಿಕಾಯಿ ಹೇರ್ ಪ್ಯಾಕನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಅಂತೂ ಕೂದಲು ಉದುರುವ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಕೂದಲು ಉದುರುವುದನ್ನು ತಡೆಗಟ್ಟಬಹುದು. ಈ ಒಂದು ಪ್ಯಾಕನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.